ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರೇ, ಇದೇ ಒಂದು ಜುಲೈ 9, 10, 11, 12, 13 ದಿನಗಳ ನಂತರ ನಿಮ್ಮ ಸಮಯ ಸಮೀಪಿಸುತ್ತಿದೆ. ಈ ಸಮಯದಲ್ಲಿ 3 ಗಂಡಾಂತರ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಒಂದು ಎಚ್ಚರಿಕೆ, ಒಂದು ದೊಡ್ಡ ಮಹಾಯುದ್ಧ ಈಗ ಪ್ರಾರಂಭವಾಗುವಂತಹ ಮುನ್ಸೂಚನೆ ಸಿಗುತ್ತಿದೆ. ಒಟ್ಟಾರೆಯಾಗಿ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಮಯ. ಈ ಸಂದರ್ಭದಲ್ಲಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ದೊಡ್ಡ ಘಟನೆಗಳು ಖಂಡಿತವಾಗಿ ಬರುತ್ತದೆ. ನಿಮ್ಮ ಕಣ್ಣಿನಿಂದ ನೀರು ಹೊರ ಬರುತ್ತದೆ, ಏಕೆಂದರೆ ಅಷ್ಟೊಂದು ಆನಂದದ ಭಾಷ್ಮ ಸುರಿಯುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೋಡುವಂತಹ ಭಾಗ್ಯ ಬರುತ್ತದೆ ಎಂದು ಒಂದು ಪ್ರಾಣಿ ನಿಮ್ಮ ಹಿಂದೆ ಬೀಳುತ್ತದೆ. ಈ ಪ್ರಾಣಿಯನ್ನು ನೀವು ನೋಡಿದ ತಕ್ಷಣ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತದೆ. ಒಟ್ಟಾರೆಯಾಗಿ ಹಣ, ಕಾಸು, ಶಾಂತಿ, ನೆಮ್ಮದಿ, ಸುಖ, ಐಶ್ವರ್ಯ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಒಂದು ದೊಡ್ಡ ಖಜಾನೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ. ಇದನ್ನು ಕಂಡ ತಕ್ಷಣ ನಿಮ್ಮ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಬಹುದು. ಈ ಘಟನೆ ಮುಂದಿನ 48 ಗಂಟೆಯಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತದೆ. ಆದರೆ ಒಂದು ಅಪಾಯ ಕೂಡ ಅಡಗಿರುತ್ತದೆ. ಈ ಅಪಾಯವನ್ನು ನೀವು ಕಂಡ ತಕ್ಷಣ ದೊಡ್ಡ ಮಹಾಯುದ್ಧ ಪ್ರಾರಂಭವಾಗಬಹುದು. ಖಂಡಿತವಾಗಿ ಮುಂದಿನ ದಿನದಲ್ಲಿ ಕೆಲವು ಗಂಟೆಗಳ ನಂತರ ನಿಮ್ಮ ಶತ್ರುಗಳ ಪಾಪದ ಕೊಡ ತುಂಬಿ ತುಳುಕುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸತ್ಯವು ನಿಮ್ಮನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಕಳೆದ ಹಲವಾರು ವರ್ಷಗಳಿಂದ ನಿಮಗೆ ದ್ರೋಹ ಮಾಡಿದವರು ಮತ್ತು ನಿಮ್ಮ ಬೆನ್ನ ಹಿಂದೆಗಳನ್ನು ನಿಮ್ಮನ್ನು ದೂಷಿಸಿದಂಥವರು ಈಗ ಕೈಗೆ ಕೋಡ ಹಾಕಲ್ಪಡುತ್ತಾರೆ. ಅವರ ಜೀವನವು ಈಗ ನರಕವಾಗುತ್ತದೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಪ್ರಾಣಿಯ ಮೂಲಕ ಅದೃಷ್ಟ ಒಲಿದು ಬರ್ತಕ್ಕಂತಹ ಸಮಯ. ವಿಶೇಷವಾಗಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿ ಈ ರಾಶಿಯವರಿಗೆ ಹಿಂದಿನ ಜಗತ್ತಿನಲ್ಲಿ ಯಾರೂ ಕೂಡ ನಿಮಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಅಂಥದ್ರಲ್ಲಿ ಒಂದು ಪ್ರಾಣಿ ನಿಮಗೆ ಸಹಾಯ ಮಾಡುತ್ತದೆ. ಅದರ ಬಗ್ಗೆ ತಿಳಿದುಕೊಂಡ ನಂತರ ನಿಮ್ಮ ಕಣ್ಣುಗಳಲ್ಲಿ ಧಾರಾಕಾರವಾಗಿ ಕಣ್ಣೀರಿನ ಹೊಳೆ ಹರಿಯುತ್ತದೆ. ಅದು ನಿಮಗೆ ಒಂದು ಆಶೀರ್ವಾದಕ್ಕಿಂತ ಕಡಿಮೆ ಇಲ್ಲ. ಏಕೆಂದರೆ ದೊಡ್ಡದಾಗಿರುವಂತಹ ಒಂದು ಸಿಹಿ ಸುದ್ದಿ ಸಿಗುವಂತಹ ಸಮಯ. ಕಳೆದ ಹಲವಾರು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಸ್ವಂತ ಸಂಬಂಧಿಕರಲ್ಲಿ ಒಬ್ಬರು ನಿಮ್ಮನ್ನು ನಾಶ ಮಾಡಲು ತುಂಬಾ ಪ್ರಯತ್ನಿಸುತ್ತಿದ್ದಾರೆ. ಹೌದು, ಅವರ ಹೆಸರನ್ನ ಕೇಳಿದ ನಂತರ ನಿಮ್ಮ ಜೀವನದಲ್ಲಿ ನಂಬಿಕೆ ಎಂಬ ಪದದ ಅರ್ಥವನ್ನು ಕಳೆದುಕೊಳ್ತೀರಾ. ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರೆಲ್ಲ ರಕ್ತ ಸುರಿಯುತ್ತದೆ. ಸ್ನೇಹಿತರೆ, ಈ ಸಮಯ ಖಂಡಿತ ನೀವು ಎಚ್ಚರಿಕೆಯಿಂದ ಇರಬೇಕು. ಒಂದು ವಿಷಯವನ್ನು ನೆನಪಿಟ್ಕೊಳ್ಬೇಕು. ನಾನು ನಿಮಗೆ ಯಾರ ಹೆಸರನ್ನು ಹೇಳಲಿದ್ದೇನೋ ಆ ವ್ಯಕ್ತಿಯೊಂದಿಗಿನ ಎಲ್ಲ ಸಂಬಂಧವನ್ನು ಸಮಯಕ್ಕೆ ತಕ್ಕಂತೆ ಕಡಿದು ಹಾಕಬೇಕಾಗುತ್ತೆ. ಅದಾದ ನಂತರ ನಿಮಗೆ ಯಾವುದೇ ಶತ್ರುಗಳು ಉಳಿದುಕೊಳ್ಳೋದಿಲ್ಲ. ಆದರೆ ಸ್ನೇಹಿತರೆ, ಇಂದು ವಿಶೇಷವಾದ ಒಂದು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡ್ತಕ್ಕಂತಹ ತಾಂತ್ರಿಕ ಆಚರಣೆಗಳು ನಿಮ್ಮನ್ನು ನಾಶ ಮಾಡಬಹುದು. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳು ಕಣ್ಮರೆಯಾಗುವಂತಹ ವಿಶೇಷವಾದ ಪ್ರಮುಖವಾಗಿರುವ ಘಟನೆ ಬಂದು ತಲುಪುತ್ತದೆ. ಒಂದು ಸ್ಥಾನಕ್ಕೆ, ಉತ್ತಮವಾಗಿರುವಂತಹ ಜಾಗಕ್ಕೆ ನಿಮ್ಮನ್ನು ತಲುಪಿಸುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಹಲವಾರು ವಿಭಿನ್ನವಾದ ವ್ಯಕ್ತಿಗಳು ಬರುತ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಪಾಠಗಳನ್ನು ಕಲಿಸುತ್ತಾರೆ. ಕಷ್ಟಗಳು, ಸುಖ ಎಲ್ಲವೂ ಕೂಡ ಸರಿಸಮಾನವಾಗಿ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಿಸಿಕೊಳ್ತೀರಾ. ಈಗ ಎಲ್ಲ ರೀತಿಯ ತೊಂದರೆಗಳು ನಿಮ್ಮಿಂದ ದೂರವಾಗುತ್ತದೆ. ಆದ್ದರಿಂದ ನನ್ನ ಮಾತುಗಳನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಒಂದು ಒಳ್ಳೆಯ ಘಟನೆ ನಡೆಯುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ವೃಶ್ಚಿಕ ರಾಶಿಯವರು ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದೀರಾ. ಅದಕ್ಕೋಸ್ಕರ ದೇವರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಬರುತ್ತಿದೆ. ಸಂಪೂರ್ಣವಾಗಿ ಹಣದ ಸುರಿಮಳೆ ಸುರಿಯುತ್ತದೆ. ಹಣಕಾಸಿನಲ್ಲಿ ಲಾಭ ಸಿಗುತ್ತದೆ. ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ ಅದ್ಭುತವಾಗಿರುವಂತಹ ಫಲಿತಾಂಶವನ್ನು ಕಂಡುಕೊಳ್ತೀರಾ. ಇದನ್ನು ನೋಡಿ ಸಹಿಸಲಾಗದ ಕೆಲವೊಂದಿಷ್ಟು ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ತಾಂತ್ರಿಕ ಕ್ರಿಯೆಯನ್ನು ಮಾಡುತ್ತಾರೆ. ನಿಮ್ಮನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ಯುವಂತಹ ವಿಶೇಷವಾಗಿರುವಂತಹ ಘಟನೆ ನಡೆದಾಗ ನಿಮ್ಮ ನಿದ್ರೆ ಕೆಡುತ್ತದೆ. ಅವರ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತದೆ. ಏಕೆಂದರೆ ನಿಮ್ಮ ಜೀವನದ ಒಂದು ವಿಶೇಷವಾದ ಸ್ಥಿತಿಯನ್ನು ನೋಡಿ ಕೆಲವೊಂದಿಷ್ಟು ಜನರು ಹೊಟ್ಟೆ ಕಿಚ್ಚನ್ನು ಪಡ್ತಾರೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತದೆ ಅಂದರೆ ನೀವು ಬಯಸಿದ ಪ್ರತಿಯೊಂದು ವಸ್ತುವನ್ನು ತೆಗೆದುಕೊಳ್ಳುವಷ್ಟು ಶ್ರೀಮಂತಿಕೆಯನ್ನು ಈಗ ಪಡೆದುಕೊಳ್ತೀರಾ. ಅದು ನಿಮ್ಮನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಎಚ್ಚರಿಕೆಯನ್ನು ನೀವು ಗಮನವಿಟ್ಟು ಕೇಳದೇ ಇದ್ದರೆ ನೀವು ಇಷ್ಟಪಟ್ಟಂತಹ ಜನರಿಂದ ಮೋಸ ಹೋಗುವ ಸಾಧ್ಯತೆ ಇದೆ. ನಿಮ್ಮ ಶತ್ರುಗಳು ನಿಮ್ಮ ಕಾಲಿನ ಕೆಳಗೆ ಬೀಳುವಂತಹ ಸಮಯ ಹತ್ತಿರದಲ್ಲಿ ಬರ್ತಾ ಇದೆ. ಈ ಎಚ್ಚರಿಕೆ ಆಗಿರುವಂತಹ ಸಮಯದಲ್ಲಿ ನಿಮ್ಮ ಕೈಯಲ್ಲಿ ಒಂದು ವಿಶೇಷವಾಗಿರುವಂತಹ ಕೂಡ ಗೋಚರವಾಗುತ್ತದೆ. ಅದು ನಿಮ್ಮನ್ನ ಎಂದಿಗೂ ಕೂಡ ಕೆಳಗೆ ಬೀಳೋದಕ್ಕೆ ಬಿಡೋದಿಲ್ಲ. ನಿಮ್ಮ ಮುಂದಿನ ಹಂತಗಳು ಅದ್ಭುತವಾಗಿರುತ್ತೆ. ನಿಮ್ಮ ಕೈಯಲ್ಲಿ ಕ್ಷಮೆ ಯಾಚಿಸುವಂತೆ ಮಾಡುವಂತಹ ಒಂದು ಶಕ್ತಿ, ನಿಮಗೆ ಎಂದಿಗೂ ಸಹಿಸಲಾಗದ ಒಂದು ನೋವನ್ನು ಉಂಟು ಮಾಡಿದಂಥವರು ನಿಮ್ಮ ಕಾಲ ಕೆಳಗೆ ಬರೋದ್ರಿಂದ ಹಲವಾರು ಘಟನೆಗಳನ್ನು ನೀವು ಎದುರಿಸಿದ್ದೀರಾ. ನೀವು ಇತ್ತೀಚಿನ ದಿನಗಳಲ್ಲಿ ಈ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಗೆ ಒಳಗಾಗಿದ್ರು ಕೂಡ ಅದು ಒಂದು ಯಾವುದೇ ಆಕಸ್ಮಿಕವಾಗಿರುವಂತಹ ಘಟನೆಗಳಲ್ಲ. ಅದು ದೇವರ ಒಂದು ವಿಶೇಷವಾಗಿರುವಂತಹ ಸಂಚು ರೂಪಿಸಿರುವಂತಹ ಒಂದು ತಂತ್ರಗಳ ಮಂತ್ರಗಳ ಪ್ರಕಾರ
ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ, ನಿಮ್ಮನ್ನು ಯಾವುದೇ ಕಾರಣಕ್ಕೂ ಮುಂದೆ ಹೋಗೋದಕ್ಕೆ ಬಿಡದೇ ಇರುವಂತೆ ತಡೆಯೋದಕ್ಕೆ ಒಬ್ಬ ವ್ಯಕ್ತಿ ಮಾಡಿರುವಂತಹ ಸಂಚಾಗಿರುತ್ತೆ. ಈಗ ದೇವರು ಎಲ್ಲವನ್ನ ನೋಡಿ ನಿಮಗೆ ತೀರ್ಮಾನವನ್ನು ಕೊಡ್ತಿದ್ದಾನೆ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತದೆ. ಅದೇನು ಅಂದರೆ ನಿಮ್ಮ ಕಣ್ಣ ಮುಂದೆ ಕತ್ತೆ ಕಾಣಿಸಿಕೊಳ್ಳುತ್ತದೆ. ಈ ಒಂದು ಕತ್ತೆ ಕಂಡುಕೊಂಡ ನಂತರ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರುತ್ತದೆ. ಹಲವಾರು ವರ್ಷಗಳ ಹಿಂದೆ ಪ್ರತಿ ಮನೆಯಲ್ಲೂ ಆ ಒಂದು ಭಾವಚಿತ್ರವನ್ನು ನೀವು ನೋಡಿರಬಹುದು. ಅದೇ ರೀತಿ ಕೆಲವು ಜನಪದ ಸಂಪ್ರದಾಯ ಮತ್ತು ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ಕತ್ತೆಯ ಬಗ್ಗೆ ಕೆಲವೊಂದಿಷ್ಟು ಸಾಂಪ್ರದಾಯಿಕ ನಂಬಿಕೆಗಳು ಕೂಡ ಇದೆ. ಕತ್ತೆ ಕಷ್ಟಪಟ್ಟು ದುಡಿಯುವಂತಹ ಸಹನೆ ಮತ್ತು ತಾಳ್ಮೆಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಬೆಳಗ್ಗೆ ಕತ್ತೆಯನ್ನು ನೋಡುವುದು ಕೆಲವು ಪ್ರದೇಶದ ಒಂದು ವಿಶೇಷವಾಗಿರುವಂತಹ ನಂಬಿಕೆ ಮತ್ತು ಶುಭ ಎಂದು ಭಾವಿಸಲಾಗುತ್ತದೆ. ಜೀವನದಲ್ಲಿ ಪರಿಶ್ರಮ, ವಿನಯ ಮತ್ತು ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಸಿಗುತ್ತದೆ ಎಂಬ ಸಂದೇಶವನ್ನು ಕತ್ತೆ ಸಕಾರಾತ್ಮಕವಾಗಿ ನೆನಪಿಸುತ್ತದೆ. ಕೆಲವು ತಾಂತ್ರಿಕ ಮತ್ತು ಜನಪದ ಆಚರಣೆಯಲ್ಲಿ ಕತ್ತೆಗೆ ವಿಶೇಷವಾದ ಸ್ಥಾನವಿದೆ. ಈಗ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಬರುತ್ತದೆ, ಭಾಗ್ಯ ಬರುತ್ತದೆ ಮತ್ತು ಎಲ್ಲವೂ ಕೂಡ ಸರಿ ಹೋಗುತ್ತದೆ. ನಿಮ್ಮ ಭಾಗ್ಯವು ನಿಮ್ಮ ಪರಿಶ್ರಮ, ಸರಿಯಾದ ನಿರ್ಧಾರ ಮತ್ತು ಸಂದರ್ಭಗಳ ಮೇಲೆಯೂ ಕೂಡ ಅವಲಂಬಿತವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡದನ್ನು ಸಾಧಿಸಬೇಕು ಅಂದರೆ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ದೂರ ಕಳಿಸಬೇಕು. ಹೌದು ಸ್ನೇಹಿತರೆ, ಅದೃಷ್ಟದ ಬಾಗಿಲು ಪ್ರತಿ ಬಾರಿ ತೆರೆಯೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆಧ್ಯಾತ್ಮಿಕವಾಗಿ ಮಹತ್ವ ಮತ್ತು ಜ್ಯೋತಿಷದ ಪ್ರಕಾರ ಕೆಲವೊಂದಿಷ್ಟು ವಿಶೇಷವಾದ ಸಂಕೇತಗಳನ್ನು ದೇವರು ಕಳಿಸುತ್ತಿದ್ದಾರೆ. ಅದು ಮೊದಲನೇದಾಗಿ ಕತ್ತೆಯ ಮೂಲಕ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಕೇವಲ ಕತ್ತೆ ಎಂದರೆ ಹೊರ ಬರುವಂತಹ ಪ್ರಾಣಿ ಎಂಬ ಭಾವನೆ ಇರುತ್ತದೆ. ಆದರೆ ಭಾರತೀಯ ಸಂಪ್ರದಾಯದ ಪ್ರಕಾರ, ಆಧ್ಯಾತ್ಮಿಕೆಯ ಪರಂಪರೆಯ ಪ್ರಕಾರ ಕತ್ತೆ ಎಂದರೆ ಮೊದಲು ನೆನಪಾಗೋದು ಪರಿಶ್ರಮ ಮತ್ತು ತಾಳ್ಮೆ ಮತ್ತು ಸಹನೆ. ಯಾವುದೇ ದೂರನ್ನು ನೀಡದೆ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತದೆ. ಆದ್ದರಿಂದ ನಮಗೆ ಒಂದು ಜೀವನದ ಪಾಠವನ್ನು ಕಲಿಸುತ್ತದೆ. ಯಶಸ್ಸು ಪಡಬೇಕಾದರೆ ಅದೃಷ್ಟಕ್ಕಿಂತ ಹೆಚ್ಚಾಗಿ ಪರಿಶ್ರಮ ಮತ್ತು ಸಹನೆಯೇ ಮುಖ್ಯ ಎಂಬ ಸಂದೇಶವನ್ನು ನೀಡುತ್ತದೆ. ಈ ಸಮಯದಲ್ಲಿ ಅತ್ಯಂತ ವಿಶೇಷವಾಗಿ ಶುಭಕರವೆಂದು ಹೇಳಲಾಗುವಂತಹ ಇದು ಜೀವನದಲ್ಲಿ ಹೊಸ ಆರಂಭ, ಕಷ್ಟಗಳನ್ನು ಎದುರಿಸುವ ಶಕ್ತಿ ಮತ್ತು ಧೈರ್ಯದ ಸಂಕೇತ ಎಂದು ಪರಿಗಣಿಸಬೇಕು. ಆದರೆ ಇದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡುತ್ತೆ. ಹೌದು ಸ್ನೇಹಿತರೆ, ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ನಿಜವಾಗಿರುವಂತಹ ಶ್ರಮಕ್ಕೆ ಮತ್ತು ಸಾಮರ್ಥ್ಯಕ್ಕೆ ಯಾವತ್ತೂ ಕೂಡ ಮೋಸವಾಗುವುದಿಲ್ಲ. ನಿಮ್ಮ ಜೀವನದ ಏರುಪೇರುಗಳು ಗ್ರಹಗಳ ಸ್ಥಿತಿ, ವ್ಯಕ್ತಿಯ ಕರ್ಮ ಮತ್ತು ಪ್ರಯತ್ನದೊಂದಿಗೆ ಸಂಬಂಧದ ಹೊಂದಾಣಿಕೆ ಆಗಿರುತ್ತದೆ. ಕತ್ತೆಯನ್ನು ನೋಡುವುದರಿಂದ ಮಾತ್ರ ಭಾಗ್ಯ ಬರುತ್ತದೆ ಎಂಬುದಕ್ಕೆ ಖಂಡಿತವಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಕತ್ತೆಯ ಗುಣಗಳನ್ನು ಅಳವಡಿಸಿಕೊಂಡು ಪರಿಶ್ರಮ, ಸಹನೆ ಮತ್ತು ತಾಳ್ಮೆ, ಪ್ರಾಮಾಣಿಕತೆಯಿಂದ ಬದುಕಿದರೆ ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಕತ್ತೆಯ ನಿಜವಾದ ಮಹತ್ವ ಮತ್ತು ಅದರ ರೂಪದದ್ದಲ್ಲ, ಅದು ನಿಮಗೆ ನೀಡುವ ಜೀವನದ ಸಂದೇಶದಲ್ಲಿರುತ್ತದೆ. ಕಷ್ಟ ಬಂದಾಗ ಕುಗ್ಗದೆ ಮುಂದೆ ಸಾಗುವುದು, ಶ್ರಮವನ್ನು ಗೌರವಿಸುವುದು ಮತ್ತು ತಾಳ್ಮೆಯಿಂದ ಗುರಿಯತ್ತ ನಡೆಯುವುದು ಖಂಡಿತವಾಗಿ ಈ ಪಾಠವನ್ನು ಪ್ರತಿದಿನ ಕಲಿಸುತ್ತದೆ. ಕೊನೆಯಲ್ಲಿ ಒಂದು ವಿಷಯವನ್ನು ನೆನಪಿಡಿ, ನಿಜವಾದ ಭಾಗ್ಯವು ಕೇವಲ ಶುಭ ಸಂಕೇತಗಳಿಂದ ಬರುತ್ತದೆ. ಸತ್ಕರ್ಮ, ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ನಂಬಿಕೆ ಇವುಗಳ ಸಮನ್ವಯದಿಂದ ಜೀವನದಲ್ಲಿ ಶಾಶ್ವತವಾದ ಯಶಸ್ಸು ಮತ್ತು ಸಂತೋಷ ದೊರೆಯುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಈ ಒಂದು ಸಮಯದಲ್ಲಿ ಪರಿಹರಿಸಿಕೊಳ್ಳಬಹುದು ಮತ್ತು ಹೊಸದಾದ ಅದೃಷ್ಟವನ್ನು ಕಂಡುಕೊಳ್ಳಬಹುದು. ಯಾವುದೇ ಚಿಕ್ಕ ಅವಕಾಶವಾಗಲಿ ದೊಡ್ಡ ಅವಕಾಶವಾಗಲಿ ಎಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಪಡೆದುಕೊಳ್ಬೇಕು. ಎಲ್ಲ ಕಷ್ಟಗಳನ್ನು ದೂರ ಮಾಡು ಎಂದು ಭಗವಂತನನ್ನು ಪ್ರಾರ್ಥಿಸಿ ನಿಮ್ಮ ಹೆಜ್ಜೆಯನ್ನು ಮುಂದೆ ಇರಿಸಿ. ನಿಮ್ಮನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯವಾಗುವುದಿಲ್ಲ. ನಿಮ್ಮ ಕೆಟ್ಟ ಪರಿಸ್ಥಿತಿಗಳು ಆದಷ್ಟು ಬೇಗ ನಿಮ್ಮಿಂದ ದೂರವಾಗುತ್ತದೆ. ನಿಮಗೆ ಉತ್ತಮವಾದ ಸಮಯ, ಗೆಲುವು ಬರುತ್ತದೆ. ಒಟ್ಟಾರೆಯಾಗಿ ಸಮಯವು ಬಹಳ ವಿಶೇಷತೆಯಿಂದ ಕೂಡಿರುತ್ತದೆ. ಏಕೆಂದರೆ ಹಲವಾರು ವರ್ಷಗಳಿಂದ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸಿ ನೊಂದು ದುಃಖದಿಂದ ತುಂಬಿರುವಂತಹ ನಿಜವಾದ ಜೀವನದ ಈ ರಾಶಿ ಚಕ್ರದವರಿಗೆ ಇನ್ನು ಕಳೆದ ಕೆಲವಾರು ವರ್ಷಗಳ ನಂತರ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸಂತೋಷದ ಮಹತ್ವದ ಸುದ್ದಿಯನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತಡೆಯಲಾರದೆ 500 kg ಸಿಹಿ ತಿಂಡಿಯನ್ನು ಮಾಡಿಸಲು ಸಿದ್ಧರಾಗ್ತೀರಾ. ಏಕೆಂದರೆ ಒಂದಲ್ಲ ಎರಡಲ್ಲ ಸರಿಸುಮಾರು ನಿಮ್ಮ ಜೀವನದ ಬಹುತೇಕ ಆಸೆಗಳು, ಕನಸುಗಳು ನನಸಾಗುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನೀವು ಎಲ್ಲವನ್ನ ಪಡೆದುಕೊಳ್ತೀರಾ, ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ತೀರಾ. ಈಗ ನಿಮ್ಮ ಜೀವನ ಇನ್ನು ಮುಂದೆ ಹೊಸತನದಿಂದ ಶುರುವಾಗುತ್ತದೆ. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯ ಸ್ನೇಹಿತರೆ, ಈ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೂಡ ದೊರೆಯುತ್ತದೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಕೂಡ ಅದನ್ನು ನಿರ್ವಹಿಸುವಂತಹ ರೀತಿ ಬಹಳ ಮುಖ್ಯವಾಗಿರುತ್ತದೆ. ಹೊಸ ಸ್ಕಿಲ್ಸ್ ಬಗ್ಗೆ ಗಮನ ಕೊಡಿ.
ಹೊಸತನದಿಂದ ಬೆಳಗ್ಗೆಯನ್ನು ಪ್ರಾರಂಭಿಸಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಗುರಿಗಳನ್ನು ನೆನಪಿಸಿಕೊಳ್ಳಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಶ್ರದ್ಧಾ, ಭಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ಒಂದು ಪ್ರಾಣಿ ಕೂಡ ಬರುತ್ತದೆ. ನಿಮ್ಮ ಶತ್ರು ನಿಮ್ಮ ಜೀವನವನ್ನು ಹೇಗೆ ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಾರೋ, ನಿಮ್ಮನ್ನು ಯಾವ ರೀತಿ ನಾಶ ಮಾಡಬೇಕು ಅಂತ ಬಯಸ್ತಿದ್ದಾರೋ ಅದೆಲ್ಲವೂ ಇನ್ನು ಮುಂದೆ ನಡೆಯೋದಿಲ್ಲ. ಏಕೆಂದರೆ ನಿಮ್ಮ ಕಷ್ಟಗಳು ಇನ್ನು ಮುಂದೆ ದುಃಖಗಳು ದೂರವಾಗ್ತಾ ಹೋಗುತ್ತೆ. ಒಂದು ವಿಶೇಷವಾಗಿರುವಂತಹ ಸಮಯ ಜುಲೈ 9, 10, 11, 12, 13 ದಿನಗಳ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನವನ್ನು ಧೈರ್ಯದಿಂದ ನಡೆಸೋಕೆ ಸಾಧ್ಯವಾಗುವಂತಹ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಯಾವುದಕ್ಕೂ ಸೋಲದೆ ಹಿಂಜರಿಯದೆ ಎಲ್ಲವನ್ನ ಕೂಡ ನೀವು ಪಡೆದುಕೊಳ್ಳೋಕೆ ಅರ್ಹರಾಗ್ತೀರಾ. ಹೌದು ಸ್ನೇಹಿತರೆ, ನಿಮ್ಮ ಜೀವನವನ್ನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೆಳಗೆ ಬೀಳಲು ಬಿಡಬೇಡಿ. ಈಗ ನಿಮ್ಮ ಜೀವನದಲ್ಲಿ ಒಂದು ಐಶ್ವರ್ಯ ಸಿಗುತ್ತದೆ, ನೆಮ್ಮದಿ ಸಿಗುತ್ತದೆ ಮತ್ತು ಸಂತೋಷ ಸಿಗುತ್ತದೆ. ಸಂತೋಷವನ್ನು ನೀವು ಪೂರ್ತಿಯಾಗಿ ಅನುಭವಿಸುವಂಥ ಹಂತಕ್ಕೆ ಬಂದು ತಲುಪಿದ್ದೀರಾ. ಈಗ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬೇಕು. ಯಾವುದೇ ನಿರ್ಧಾರ ಮಾಡಿದರೂ ಕೂಡ ಬುದ್ಧಿವಂತಿಕೆಯಿಂದ ಇರಬೇಕು. ಏಕೆಂದರೆ ನಿಮ್ಮ ಸಣ್ಣ ಪುಟ್ಟ ತಪ್ಪುಗಳು ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಹೌದು ಸ್ನೇಹಿತರೆ, ನಿಮ್ಮ ತಪ್ಪಿಗಾಗಿ ಕಾಯ್ತಿರ್ತಕ್ಕಂತಹ ಕೆಲವು ಜನರು ನಿಮ್ಮ ವಿರುದ್ಧ ರಹಸ್ಯವನ್ನು ತಂತ್ರಗಳನ್ನು ರೂಪಿಸಬಹುದು. ನಿಮ್ಮ ನಿರ್ಧಾರವನ್ನು ಸಂಪೂರ್ಣವಾಗಿ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಅದನ್ನು ಗೌಪ್ಯವಾಗಿರೋದು ಬಹಳನೇ ಮುಖ್ಯ. ಯಾರ ಬಗ್ಗೆಯೂ ಕೂಡ ಖುಷಿ ಪಡಬೇಡಿ. ಎಲ್ಲದರಲ್ಲೂ ಕೂಡ ನಿಮ್ಮ ಯಶಸ್ಸನ್ನು ಬೇರೆಯವರ ಮುಂದೆ ಸಾಬೀತುಪಡಿಸೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತವಾಗಿ ಬರುತ್ತದೆ. ಆದರೆ ಅದು ಬಂದ ನಂತರ ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಕಣ್ಣೀರಿನಲ್ಲಿ ಜೊತೆಯಾಗಿ ನಿಂತವರನ್ನು ಮಾತ್ರ ನೀವು ನಂಬಬೇಕು. ನಿಮ್ಮ ಸುಖದಲ್ಲಿ ಭಾಗಿಯಾಗಿ ನಿಮ್ಮ ಕಷ್ಟ ಕಾಲದಲ್ಲಿ ಕೈಬಿಟ್ಟಂತಹ ಸ್ನೇಹಿತರ ಜೊತೆಗೆ ಬಹಳಷ್ಟು ಎಚ್ಚರಿಕೆಯಿಂದ ವರ್ತಿಸೋದು ಮುಖ್ಯ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಸುಲಭವಾಗಿ ಸರಿ ಹೋಗುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ. ನಿಮ್ಮ ಕನಸುಗಳು ಆಸೆಗಳು ಸಂಪೂರ್ಣವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನೆ ಪೂರ್ತಿ ಹಣದಿಂದ ತುಂಬಿರುತ್ತದೆ. ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಈ ಘಟನೆಗಳು ನಡೆಯುತ್ತದೋ ಆವಾಗ ನೀವು ಶ್ರೀಮಂತಿಕೆಯನ್ನು ಪಡೆದುಕೊಳ್ತೀರಾ. ನಿಮಗೆ ಅತ್ಯಮೂಲ್ಯವಾಗಿರುವಂತಹ ಒಂದು ಉಡುಗೊರೆ ಕೂಡ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ರೀತಿಯ ಆಸೆ ಪಟ್ಟಿರ್ತಿರೋ ಅಂತಹ ಉತ್ತಮವಾದ ಸಂಗತಿ ಸಿಗುವಂತಹ ಸಮಯ ಈಗ ನಿರ್ಮಾಣವಾಗ್ತಾ ಇದೆ. ಹೌದು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಯಶಸ್ಸಿನ ಬಗ್ಗೆ ಇರ್ತಕ್ಕಂಥ ಒಂದು ವಿಚಾರವನ್ನು ಮರೆಯಬೇಡಿ. ನಿಮ್ಮ ಗುಟ್ಟುಗಳನ್ನು ಯಾರೊಂದಿಗೆ ಹೇಳಿಕೊಳ್ಳಬೇಡಿ. ಇದರಿಂದಾಗಿ ನೀವು ಎಲ್ಲವನ್ನ ಕಳೆದುಕೊಳ್ಳಬಹುದು. ಏಕೆಂದರೆ ಜೀವನದಲ್ಲಿ ನೀವು ಮುಂದೆ ಹೋದಾಗ ತಡೆಯಲು ಹಲವಾರು ಜನರು ನಿಂತಿರ್ತಾರೆ. ನಿಮ್ಮನ್ನು ಕೈ ಹಿಡಿದು ನಡೆಸೋಕೆ ಸಿಗುವಂಥವರು ಭಗವಂತ ಮಾತ್ರ. ಅದಕ್ಕೋಸ್ಕರ ಜೀವನವನ್ನು ನಿಧಾನವಾಗಿ ಅತ್ಯುತ್ತಮ ಸ್ಥಿತಿಗೆ ತಲುಪಿಸೋದಕ್ಕೆ ದೇವರು ಒಂದು ವಿಶೇಷವಾದ ಹೂಡಿಕೆಯನ್ನು ಮಾಡ್ತಿದ್ದಾರೆ. ಅಂಥ ಅವಕಾಶ ನಿಮಗೆ ಸ್ವಂತದ್ದಾಗಿ ಬರ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲವನ್ನು ಇಟ್ಕೊಳ್ಬೇಡಿ. ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡಿ. ಮನಸ್ಸಿನಲ್ಲಿ ಯಾವಾಗಲೂ ಆಧ್ಯಾತ್ಮಿಕತೆಯ ಬಗ್ಗೆ ಚಿಂತನೆ ಮಾಡಿ. ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಯಶಸ್ಸು ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ 3 ದೊಡ್ಡ ಗಂಡಾಂತರಗಳು ನಿಮ್ಮ ಸ್ನೇಹಿತರಿಂದಲೇ ಬರುತ್ತದೆ. ಮೊದಲನೇದಾಗಿ ನಿಮಗೆ ಅತಿ ಹೆಚ್ಚು ಹಣ ಬಂದಾಗ ನಿಮ್ಮ ಜನರುಗಳು ಸುತ್ತಮುತ್ತ ಸುತ್ತಿಕೊಳ್ತಾರೆ. ನಿಮ್ಮ ಹಣವನ್ನು ಖಾಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಿಮಗೆ ಹಣವನ್ನು ಡಬಲ್ ಮಾಡೋದಕ್ಕೆ ಅಡ್ಡದಾರಿಗಳನ್ನು ಹೇಳ್ಕೊಡ್ತಾರೆ. ಅದನ್ನು ಎಂದಿಗೂ ಕೂಡ ಕೇಳಬೇಡಿ. ಎರಡನೇದಾಗಿ ನಿಮ್ಮ ಶತ್ರುಗಳು ಯಾವಾಗಲೂ ಸ್ನೇಹಿತರಂತೆ ವರ್ತಿಸ್ತಾರೆ. ನಿಮ್ಮ ಹಿತೈಷಿಗಳಂತೆ ನಾಟಕವಾಡಿ ನಿಮ್ಮ ಹತ್ರ ಹಣವನ್ನು ಸಾಲವಾಗಿ ಪಡೆದುಕೊಂಡು ಹೋಗಿ ನಿಮಗೆ ಯಾವುದೇ ರೀತಿಯ ಹಣವನ್ನು ಹಿಂಪಡಿಸದೆ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೋಸ್ಕರ ಎರಡೂ ವಿಚಾರದಲ್ಲಿ ನೀವು ಜಾಗರೂಕತೆ ಮುಖ್ಯ. ಬಹಳ ಮುಖ್ಯವಾಗಿ ಮೂರನೇದಾಗಿ ಆರೋಗ್ಯವೇ ಭಾಗ್ಯ. ಅದೇ ರೀತಿ ಆರೋಗ್ಯ ಹದಗೆಟ್ಟರೆ ನಿಮ್ಮ ಜೀವನದಲ್ಲಿ ಪಡೆದುಕೊಂಡದ್ದನ್ನೆಲ್ಲ ಕಳೆದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಅದಕ್ಕೋಸ್ಕರ ನೀವು ಹಣವನ್ನು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಬಳಸಿದಷ್ಟೇ. ಮುಖ್ಯವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಆರೋಗ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸಬೇಕು. ಆಹಾರ ಪದ್ಧತಿಯಲ್ಲಿ ಹೊಸದಾದ ಒಂದು ವಿಶೇಷತೆಯಿಂದ ತುಂಬಿರುವಂತಹ ಒಂದು ತರಕಾರಿ ತಿನ್ನೋದಾಗಿರ್ಬೋದು, ಸೊಪ್ಪನ ಸೇವನೆ ಮಾಡಿರೋದಾಗಿರ್ಬೋದು, ವ್ಯಾಯಾಮ ಮಾಡೋದು ಅಥವಾ ನಡಿಗೆಯ ಮುಖಾಂತರ ವಾಕಿಂಗ್ ಮಾಡೋದು, ಯಾವುದೇ ರೀತಿಯ ಒಳ್ಳೆಯ ಮ್ಯೂಸಿಕನ್ನು ಕೇಳೋದು, ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳೋದು, ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ನೀವು ಶಕ್ತಿವಂತರಾದಾಗ ಮಾತ್ರ ಹಣ ಮತ್ತು ಶ್ರೀಮಂತಿಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದು ಬಂದಾಗ ಯಾವ ರೀತಿ ನಿರ್ವಹಿಸಬೇಕು ಎನ್ನುವಂತಹ ಜಾಣ್ಮೆ, ಬುದ್ಧಿವಂತಿಕೆ ನಿಮ್ಮ ಸುತ್ತಿಕೊಳ್ಳುತ್ತದೆ. ಈ 3 ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ಅಗತ್ಯ. ಏಕೆಂದರೆ ಇನ್ನೇನು ಕೆಲವೇ ದಿನದಲ್ಲಿ ಅಮಾವಾಸ್ಯೆ ಕೂಡ ಬರ್ತಾ ಇದೆ. ಅಮಾವಾಸ್ಯೆ ಬಹಳಷ್ಟು ಶಕ್ತಿ ಇರುವಂತಹ ಸಮಯ. ಈ ದಿನದಲ್ಲಿ ಕೆಲವೊಂದಿಷ್ಟು ಕೆಟ್ಟ ಜನರು ವಾಮಾಚಾರ, ಮಾಟ ಮಂತ್ರ ಮಾಡಿಸೋದ್ರಿಂದ ನಿಮ್ಮ ಮೇಲೆ ಅದು ನೇರವಾಗಿ ಪರಿಣಾಮ ಬೀರ್ಬೋದು. ಅದಕ್ಕೋಸ್ಕರ ಈ ಸಮಯದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಿ, ಜೋಪಾನವಾಗಿರಿ. ಸಂಜೆ ಸಮಯದಲ್ಲಿ ದೀಪವನ್ನು ಬೆಳಗಿಸಿ ತುಳಸಿಯ ಮುಂದೆ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಮಂತ್ರವನ್ನು ಜಪಿಸಿ. ಇದರಿಂದ ಸರ್ವವೂ ಕೂಡ ಶುಭವಾಗುತ್ತದೆ. ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.